ಕೆರೆಕುಂಟೆ ಗೋಮಾಳ ಪ್ರದೇಶಗಳ ಸಂರಕ್ಷಿಸಲು ಆಗ್ರಹ. ಒತ್ತುವರಿ ತೆರವಿಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ತಾಲೂಕಿನ ಕೋಲಿಗೆರೆ ಗ್ರಾಮದ ಕೆರೆ ಸೇರಿ ವಿವಿಧೆಡೆ ಕೆರೆಕುಂಟೆ ಗೋಮಾಳದ ಪ್ರದೇಶಗಳು ಭೂಗಳ್ಳರ ಪಾಲಾಗ್ತಾ ಇದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಶಿವಶಂಕರ್ ಒತ್ತಾಯಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಬುಧವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು. ತಾಲೂಕಿನ ದೊಡ್ಡ ಬೆಳವಂಗಲ ಹೋಬಳಿ ಕೋಲಿಗೆರೆ ಗ್ರಾಮದ ಸರ್ವೆ ನಂಬರ್ 46ರ ಕೆರೆ ಒತ್ತುವರಿ ಮಾಡಿ ಆ ಜಾಗವನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಈ ಕುರಿತು ಗ್ರಾಮದ ಗೋವಿಂದರಾಜು ಗ್ರಾಮ ಪಂಚಾಯತ್ನಿಂದ ಹಿಡಿದು ರಾಜ್ಯಪಾಲರ ತನಕ ದೂರು ನೀಡಿದ್ದಾರೆ. ಆದರೆ ತಾಲೂಕು ಆಡಳಿತ ಕೆರೆ ಸಂರಕ್ಷಿಸಲು ಮೀನಾಮೇಷ ಎಣಿಸ್ತಾ ಇದೆ ಅಂತ ದೂರಿದ್ರು. ಅಲ್ಲದೆ ತಾಲೂಕಿನ ವಿವಿಧೆಡೆಯಲ್ಲಿ ಕೆರೆಕುಂಟೆ ಗೋಮಾಳ ಗುಂಡು ತೋಪುವನ್ನು ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ. ಈ ದಿಸೆಯಲ್ಲಿ ಸಂಬಂಧಪಟ್ಟ ಗ್ರಾಮದ ಲೆಕ್ಕಾಧಿಕಾರಿಗಳು, ಆಡಳಿತ ಅಧಿಕಾರಿಗಳು ಈ ಪ್ರದೇಶವನ್ನ ಸರ್ವೆ ಮಾಡಿ ಪ್ರತಿ ಗ್ರಾಮದಲ್ಲಿ ನಕಾಶೆಯನ್ನ ಪ್ರದರ್ಶಿಸುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಲಾಗಿದೆ ಅಂತ ವಿವರಿಸಿದ್ರು. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಮಾತನಾಡಿ, ಜಿಲ್ಲೆಯಲ್ಲಿ ಈಗಾಗಲೇ 20 ಕೆರೆಗಳ ಒತ್ತುವರಿ ತೆರವು ಮಾಡಲಾಗಿದೆ. ಸಾರ್ವಜನಿಕರಿಂದ ಬಂದ ದೂರನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ವಹಿಸಲಾಗಿದೆ ಎಂದರು. ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರು ಕೆರೆಕುಂಟೆ ಗೋಮಾಳ ಒಳಿಸುವಂತೆ ಆಗ್ರಹಿಸಿದರು. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ, ತಾಲೂಕು ಅಧ್ಯಕ್ಷ ಎಚ್ಎನ್ ವೇಣು, ಕಾರ್ಯದರ್ಶಿ ರಾಮಕೃಷ್ಣ, ಉಪಾಧ್ಯಕ್ಷ ಕೆವಿ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಶಿವಕುಮಾರ್ ಸ್ವಾಮಿ, ಸಿದ್ಧ ಟಿವಿ, ದೊಡ್ಡಬಳ್ಳಾಪುರ. ಸಂತತಿಗೆ ಎಲ್ಲ ಪೂರೈಕೆ ಸಿಗೋದಿಲ್ಲ ನಿಮಗೆ. ಇದ್ರ ಬಗ್ಗೆ ಇವತ್ತು ನಾವು ತಾಲೂಕು ಕಚೇರಿಗೆ ಹೋಗಿ ಈ ಒಂದು ಮನವಿಯನ್ನು ಕೊಡಬೇಕು ಅಂತ ನಾವು ಹೊರಟಿದ್ವಿ. ಆದರೆ ಇಲ್ಲೊಂದು ಸರ್ಕಾರಿ ಕಾರ್ಯಕ್ರಮ ಐಬಿನಲ್ಲಿ ಇರೋದ್ರಿಂದ, ಹಾಗೆ ನಮ್ಮೊಂದು ಪತ್ರಿಕಾಗೋಷ್ಠಿ ಕೂಡ ಇಲ್ಲೇ ಇರೋದ್ರಿಂದ ತಹಶೀಲ್ದಾರಲ್ಲಿ ಬರ್ತಾ ಇರೋದಂತೆ ತಹಶೀಲ್ದಾರಿಗೆ ಈ ಒಂದು ಮನವಿಯನ್ನು ಕೊಟ್ಟು, ಈ ಮನವಿ ಇದನ್ನು ಸಾಮಾನ್ಯ ಅಂತ ಪರಿಗಣಿಸ್ಕೊಂಬಾರ್ದು. ಯಾರೇ ಆಗಿರಲಿ, ಯಾರೇ ಅಧಿಕಾರಿ ಆಗಿರಲಿ, ಇದು ನಮ್ಮ KRS ಪಕ್ಷದಿಂದ ಕೊಡ್ತಿರ್ತಕ್ಕಂಥ ಮನವಿ. ಇದು ನಾವು ಒಂದು ಸರಿ ಹೆಜ್ಜೆ ಇಟ್ಟ ಮೇಲೆ ಅದು ಏನಾಗುತ್ತೆ ಅದನ್ನು ಪೂರ್ತಿ ಮಾಡೋರಿಗೆ ಬರುವಂಥ ಜನ ಅಲ್ಲ ನಾವು. ಹಾಗಾಗಿ ಈ ಒಂದು ಅರ್ಜಿನಲ್ಲಿ ನಾವು ಬರೆದಿದ್ದೇವೆ. ಒಂದೀಗ ಕೋಲಿಗೆರೆ ಗ್ರಾಮದ ಕೆರೆ ಉಲ್ಲೇಖ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈ ತಾಲೂಕಿನ ಆಡಳಿತದಲ್ಲಿ, ರೆವಿನ್ಯೂ ಇಲಾಖೆಯಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿ ಇರ್ತಾನೆ. ಗ್ರಾಮ ಲೆಕ್ಕಾಧಿಕಾರಿ ಕೆಲಸ ಏನು? ಗ್ರಾಮ ಲೆಕ್ಕಾಧಿಕಾರಿ ಈಗ ಆಡಳಿತಾಧಿಕಾರಿ ಅಂತೇನೋ ಒಂದು ಏನು ಮಾಡಿದ್ರೆ, ಈಗ ಅವ್ರ ಕೆಲಸ ಏನು? ಸರ್ಕಾರಿ ಸ್ವತ್ತು ಎಲ್ಲೆಲ್ಲಿದೆ ಅದನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವನ ಮೇಲೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್, ತಹಶೀಲ್ದಾರು, ಆಳುಗಳು ಎಲ್ಲ ಇದ್ದೀರಿ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿ, ನೀವೇನು ತಹಶೀಲ್ದಾರ್ ಇದ್ದೀರಾ, ಇವತ್ತು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ದಂಡಾಧಿಕಾರಿಗಳಿದ್ದೀರಾ, ಇವತ್ತು ನೀವು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಲೆಕ್ಕಾಧಿಕಾರಿಗೆ ಅವರವರ ಗ್ರಾಮ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ಗಳು ಎಷ್ಟಿದ್ದಾವೆ, ಆ ಸರ್ವೆ ನಂಬರ್ಗಳಲ್ಲಿ ಕೆರೆ, ಕುಂಟೆ, ಕಾಲುವೆ, ಗುಂಡು ತೋಪು, ಗೋಮಾಳ ಇತ್ಯಾದಿ ಸರ್ಕಾರಿ ಗುಂಡಿಗಳಿದ್ದಾವೆ. ಅದರ